ಒಂದು ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕೂಡ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಒಂದು ಚಿತ್ರ ಮಾಡಿ ಅದನ್ನ ಥಿಯೇಟರಿಗೆ ತರೋದಂತ ಅಂದರೆ ಅಷ್ಟು ಈಸಿ ಮಾತೇ ಅಲ್ಲ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅದನ್ನು ನೀವು ಇವಾಗ ಮಾಡಿದ್ದೀರಾ. ಎಷ್ಟು ವರ್ಷದ ಜರ್ನಿ ಸರ್ ಇದು? ಆಲ್ಮೋಸ್ಟ್ ನನಗೆ 16 ಕಂಪ್ಲೀಟ್ ಆಗಿ 17 ಇಯರ್ಸ್ ಜರ್ನಿ ಮೇಡಮ್ ಇದು. 2008 ಇಂದ ನಾನು ಒಬ್ಬ ಆರ್ಟಿಸ್ಟ್ ಆಗಕ್ಕೆ ಬಂದು ಅದರಲ್ಲಿ ರಂಗಭೂಮಿನಲ್ಲಿ ಕೆಲಸ ಮಾಡಿ ಥಿಯೇಟ್ರಲ್ಲಿ ಒಂದು ಸುಮಾರು ಪ್ಲೇಸ್ ಎಲ್ಲ ಶೋಸ್ ಎಲ್ಲ ನಾವು ಮಾಡಿ ಅದಾದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಅಲ್ಲಿ ಜೂನಿಯರ್ ಡೈರೆಕ್ಟರಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ತನಕ ಕೆಲಸ ಮಾಡಿ ಸೊ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದ್ವಿ ನಾವು. ಸೊ ಹಾಗೆ ನಮಗೆ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಟೀಮ್ ಸಿಕ್ಕಿರೋದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೌದು. ಈ ಚಿತ್ರ ಮಾಡೋದಕ್ಕಿಂತ ಮುಂಚೆ ನಿಮಗೆ ನೀವೇನು ಮಾಡ್ತಾ ಇದ್ರಿ, ಏನು ವರ್ಕ್ ಮಾಡ್ತಾ ಇದ್ರಿ, ಏನೆಲ್ಲ ವರ್ಕ್ ಸೀರಿಯಲಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ. ಸೀರಿಯಲ್ ಅಂತಂದರೆ ವೆರಿ ಲಾಂಗ್ ಬ್ಯಾಕ್ ಮೇಡಮ್. ಮುಗಿಲು ಅಂತ ETV ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಒಂದು 15 ಎಪಿಸೋಡ್ ತನಕ ಕೆಲಸ ಮಾಡಿದ್ವಿ. ಆ್ಯಂಡ್ ಅಗೈನ್ ಪಾಂಡುರಂಗ ವಿಠಲ ಅನ್ನೋ ಒಂದು ಸೀರಿಯಲಲ್ಲಿ ಒಂದು 5-6 ಎಪಿಸೋಡ್ಸ್ ಡೈಲಿ ಎಪಿಸೋಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟೆ ನಾನು. ಇಲ್ಲ ಕೆಲಸ ಮಾಡೋಣ, ಕೆಲಸ ಕಲಿಯೋಣ ಅಂತೇಳಿ. ಸೊ ಕಂಪ್ಲೀಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಆ್ಯಂಡ್ ಅಗೈನ್ ಸಿನಿಮಾ ಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಮ್ಮದೊಂದು ಸಣ್ಣ ಬಿಸ್ನೆಸ್ ಇತ್ತು. ಆ ಬಿಸ್ನೆಸ್ಸು ನೋಡ್ಕೊಳ್ಳೋದು ಜೊತೆಗೆ ಸಿನಿಮಾದಲ್ಲೂ ಟೈಮ್ ಕೊಟ್ಕೊಂಡು ಮೋರ್ ಓವರ್ ಸಿನಿಮಾದಲ್ಲೇ ಇರ್ತಾ ಇದ್ದೆ. ಹೌದು. ಸಿನಿಮಾ ಅಂದರೆ ಫುಲ್ ಹುಚ್ಚು ಪ್ರೀತಿ ಅಂತ ಅನಿಸುತ್ತೆ ನಿಮಗೆ, ನೋಡಿದ್ರೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಮೇಡಮ್ ನಿಮಗೆ, ಶಿಲ್ಪಾ ಅವರೇ, ನಿಮಗೆ ಏನಂತ ಅಂದರೆ ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬಾ ಚಾಲೆಂಜಸ್ ಆಗಿರುತ್ತೆ. ಇವಾಗ ಸೀರಿಯಲಿಂದ ಬಂದು ಸಿನಿಮಾಗೆ ಹೋಗೋದು ತುಂಬಾ ಒಂದು ರೀತಿಯಾಗಿ ಚಾಲೆಂಜಸ್. ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು, ನಮ್ಮನ್ನು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಈ ಪಾತ್ರಕ್ಕೆ ನಾವು ತುಂಬಾ ಆ ಪಾತ್ರದಲ್ಲಿ ಹೋಗಿ ನಾವು ಒಂದು ಪಾತ್ರ ಅಭಿನಯಿಸೋದಿದೆಯಲ್ಲ, ಇಟ್ಸ್ ಟು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ನಿಮ್ಮದು ಜರ್ನಿ ಯಾವ ರೀತಿ ಆಗಿದ್ದು ಸೀರಿಯಲ್ ಟು ಸಿನಿಮಾ? ಆ್ಯಕ್ಚುಲಿ ನಾನು 8 ಸೀರಿಯಲ್ಸ್ ಮಾಡಿದ್ದೀನಿ. ಸೊ ನಮಗೆ ಸೀರಿಯಲ್ ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಎ ಲರ್ನಿಂಗ್ ಪ್ರೊಸೆಸ್. ನಮಗೆ ಪ್ರತಿಯೊಂದು ನಮ್ಮದು ಡ್ರೀಮ್ ಯಾವತ್ತೇ ಇದ್ರೂ ಸಿನಿಮಾ ಇರುತ್ತೆ. ನಮ್ಮ ಟಾರ್ಗೆಟ್ ಆಗಲಿ, ನಮ್ಮ ಗುರಿ, ನಮ್ದು ಏನಿರುತ್ತೆ, ಹೇಮ್ ಆಗಲಿ, ನಮ್ಮದು ಸಿನಿಮಾ ಅನ್ನೋದು ಕಂಪ್ಲೀಟ್ಲಿ ಇರುತ್ತೆ. ಸೊ ಬಟ್ ನಮಗೆ ಆ ಬೇಸಿಕ್ ಆಗಲಿ, ಲರ್ನಿಂಗ್ ಪ್ರೊಸೆಸ್ ಆಗಲಿ, ನಮಗೆ ಸೀರಿಯಲ್ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ ಹೇಳಬೇಕು. ನಮಗೆ ಆ್ಯಕ್ಟಿಂಗ್ ಪ್ರೋಸೆಸ್ ಆಗಲಿ, ಪ್ರೊಡಕ್ಷನ್ ಹೇಗಿರುತ್ತೆ, ಒಂದು ಟೆಕ್ನಿಷಿಯನ್ಸ್ ಆಗಲಿ, ಕ್ಯಾಮ್ರಾ ಫೋಕಸು, ವಾಟ್ ಎವರ್ ದ ಇಂಟರ್ನಲ್ ಥಿಂಗ್ಸ್ ಎಲ್ಲ ನಾವು ಕಲಿಬೋದು ಸೀರಿಯಲಲ್ಲಿ. ಸೊ ಅಲ್ಲಿಂದ ನನಗೆ ಸಿನಿಮಾ ಅನ್ನೋದಾಗಲಿ, ನಾವು ತುಂಬ ಆಡಿಷನ್ಸ್ ಕೊಡ್ತಾ ಇರ್ತೀವಿ, ಮತ್ತೊಂದು ಅಂತೆಲ್ಲ ಇರುತ್ತೆ ಫಾರ್ ಶ್ಯೂರ್. ಬಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರ್ ಇದಕ್ಕೆ ನಾವೇ ಬೇಕು ಅಂದಾಗ ಅಲ್ಲಿ ಸಿನಿಮಾ ಯಾವತ್ತೂ ನಮ್ಮನ್ನು ಇದು ಮಾಡಲ್ಲ, ಕರ್ಸ್ಕೊಳ್ಳುತ್ತೆ. ವಿಲ್ ಗೆಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಆ್ಯಸ್ ಆಫ್ ನನಗೆ ದೊಡ್ಡ ಮಷ ಸಿಕ್ಕಿರೋದು ಹಾಗೇ. ಸೊ ಆ ಕ್ಯಾರೆಕ್ಟ್ರಿಗೆ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದು ಕರೆದು ನಮ್ಗೆ ಅವಕಾಶ ಕೊಡುತ್ತೆ ಅನ್ನೋದು ಫಾರ್ ಶ್ಯೂರ್. ಓಕೆ. ಹೇಗೆ ನಿಮ್ಮ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು? ಯಾಕೆ ನಿಮಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟು? ಸೊ ಆ್ಯಕ್ಟಿಂಗ್ ಬಂದು ನನ್ನ ಸೀನಿಯರ್, ಅಂದರೆ ನನ್ನ ಫ್ಯಾಮಿಲಿ ರಿಲೇಟಿವ್ ಕೂಡ, ಆ್ಯಂಡ್ ಶಿ ಈಸ್ ಅ ಸೀನಿಯರ್, ಸಂಗೀತಾ ಮೇಡಮ್, ಮೇ ಬಿ ಸತ್ಯ ಇನ್ ಲವ್, ಶಿವರಾಜ್ ಕುಮಾರ್ ಸರ್ ಜೊತೆ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಶಿ ಈಸ್ ಮೈ ರಿಲೇಟಿವ್. ಸೊ ಒನ್ ಶಿ ಕೇಮ್ ಟು ಮೈ ನನ್ನ ಫ್ಯಾಮಿಲಿ ಮನೆಗೆ ಬಂದಾಗ, ಶಿ ಕೇಮ್ ಟು ಆ ಫೆಸ್ಟಿವಲ್ ಸಮಥಿಂಗ್ ಏನೋ ಈವೆಂಟ್ ಇತ್ತು. ಶಿ ಕೇಮ್ ಆ್ಯಂಡ್ ಶಿ ಸಾ ಮಿ. ನನ್ನನ್ನು ನೋಡಿ ಅವರು ETV ಬರ್ತಾಯಿತ್ತು ಅವಾಗ ಸೀರಿಯಲ್. ಸೊ ನಾನು ಇನ್ನೂ ಸ್ಟಿಲ್ 9th ಏನೋ ಇದ್ದೆ. ಸೊ ನಾ ಚೆನ್ನಾಗಿದ್ದಾಳೆ, ಕರ್ಕೊಬೋದಾ ಅಂತ ಡೈರೆಕ್ಟಾಗಿ ಫ್ಯಾಮಿಲಿ ಮುಂದೆ ಹೇಳಿದಾಗ, ಇಲ್ಲ ನೆಕ್ಸ್ಟ್ 10th ಅವ್ರ ಎಜುಕೇಷನಿಗೆ ತೊಂದರೆ ಆಗುತ್ತೆ, ಇಲ್ಲ ಅಂತ ನಮ್ಮ ಮನೇಲಿ ರಿಜೆಕ್ಟ್ ಮಾಡಿದರು. ಅದು ನನ್ನ ತಲೆಯಲ್ಲಿ ಕೂತಿತ್ತು. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಐ ವಾಸ್ ರೋಮಿಂಗ್ ದೇರ್. ನಾನು ನೋಡಿದಾಗ ಹೇಳಿದ್ರಲ್ಲ ಅಂದ್ಬಿಟ್ಟು ಅದು ನನ್ನ ತಲೆಯಲ್ಲಿ ಇದ್ದಾಗ ನಾನು ಡ್ಯಾಡಿ ಹತ್ರ ಮಾತಾಡಿದಾಗ ದೆನ್ ಐ ವೆನ್ ಲೈಕ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಇಟ್ ವಾಸ್ ಇನ್ ಮೈ ಥಿಂಗ್. ಮೇ ಬಿ ನನ್ನ ಡೆಸ್ಟಿನಿ ಅನ್ಸುತ್ತೆ. ಇವತ್ತಿಲ್ಲಿ ಕೂತಿದ್ದೀನಿ ಅಂದರೆ ಆ ಥಾಟ್ ಬಂದಿದ್ದಕ್ಕೆ. ಸೊ ಅದು ಬಿಡಲಿಲ್ಲ. ಸೊ ಅಲ್ಲಿಂದ ನನಗೆ ನನ್ನ ತಂದೆ ಹೆಲ್ಪ್ ಮಾಡಿದ್ರು. ಸೊ ಈ ಸಪೋರ್ಟೆಡ್ ಮೀ. ಅಲ್ಲಿಂದ ನಾನು ಆ್ಯಕ್ಟಿಂಗ್ ಕ್ಲಾಸ್ ವಿಜಯ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋರ್ಸ್ ಮಾಡಿಕೊಂಡೆ. ದೆನ್ ಆಫ್ಟರ್ ದ್ಯಾಟ್ ಆಡಿಷನ್ಸ್, ಸೀರಿಯಲ್ಸ್, ಕೊನೆಗೆ ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇವತ್ತಿಗೆ ಫಾರ್ ಶ್ಯೂರ್. ಅದನ್ನ ನಾನು ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ. ಸುನಿಲ್ ಸರ್ ಆಗಲಿ, ಶರತ್ ಸರ್ ಆಗಲಿ, ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಅವರೇ ಕಾರಣ. ಅವ್ರು ವಾಟ್ ಎವರ್ ದ ಗಿವನ್ ಕೆಲಸನೂ ಒಂದು ವಾಟ್ ಇಸ್ ದಟ್ಸ್ ಅ ಗಿಫ್ಟ್ ಫಾರ್ ಅಸ್. ಸೊ ಅದನ್ನು ನಾವು ನೆನೆಸ್ಕೊತಾ ಇರ್ತೀವಿ. ಆ್ಯಂಡ್ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ನೆವರ್ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್, ಟು ದ ಟೀಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಏನೇನು ಚಾಲೆಂಜಸ್ ಇತ್ತು, ಬೆಸ್ಟ್ ಮೂಮೆಂಟ್ ಎಲ್ಲ ಯಾವುದಿದೆ? ನನಗೆ ಚಾಲೆಂಜಸ್ ಅಂತ ಏನಿರಲಿಲ್ಲ. ಫಸ್ಟ್ ಶಾರ್ಟೇ ನನಗೆಲ್ಲ ಎಮೋಷನ್ಸ್ ಇತ್ತು. ಸೊ ಮೇ ಬಿ ಅದು ತುಂಬ ದೊಡ್ಡ ಸೀನ್ ಅನ್ಸುತ್ತೆ ಅದು. ಫಸ್ಟ್ ನಂದು ಕ್ಯಾಮ್ರಾ ವಾಟ್ ಎವರ್ ಐ ಕೇಮ್ ಟು ದ ಸೆಟ್, ಅದೇ ಫಸ್ಟ್ ಇತ್ತು ನನಗೆ. ಅದಾದಮೇಲೆ ಚಾಲೆಂಜ್ ಅಂತ ಅದು ಎಮೋಷನ್ಸ್ ಕಂಪ್ಲೀಟ್ಲಿ ಅದರಲ್ಲೇ ನಾನು ಕೊಡಬೇಕಿತ್ತು. ಅದು ಆಫ್ಟರ್ ದಟ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಬಂತು. ಸೊ ಅದು ನಾವು ತುಂಬ ಕಾನ್ಷಿಯಸ್ಸಿಂದ ಮಾಡಿದ್ವಿ ಆ್ಯಕ್ಚುಲಿ. ತುಂಬ ನಂಗೆ ಆ
ಸೀನ್ ತುಂಬ ಚೆನ್ನಾಗಿ ಬರಬೇಕು ಅನ್ನೋದು ತುಂಬ ಇತ್ತು ನಮ್ಮಿಬ್ಬರಲ್ಲೂ. ಸೊ ಅದು ಚೆನ್ನಾಗಿ ಬಂದಿದೆ. ಫೈಟಿಂಗ್ ಸೀಕ್ವೆನ್ಸು ತುಂಬ ಒಂದು ಟೂ ಡೇಸ್ ತೊಗೊಂಡ್ವಾ ಸರ್? 2 days ಏನೋ ತೊಗೊಂಡ್ವಿ. ಲೈಕ್ ತುಂಬ ಲೈಕ್ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಆ್ಯಂಡ್ ಫೋಕಸ್ಡ್ ಆಗಿದ್ದು ಫೈಟಿಂಗ್ ಸೀಕ್ವೆನ್ಸಿಗೆ ನಾವು ಆ್ಯಕ್ಚುಲಿ. ಓಕೆ, ನೀವೇನಾದ್ರೂ ಆಕ್ಟರ್ ಆಗದೆ ಇದ್ದಿದ್ರೆ ಏನಾಗಿರ್ತಿದ್ರಿ? ಮೇ ಬಿ ಮಾಡೆಲ್. ನೈಸ್. ಯಾವ ಊರು ಆಕ್ಚುಲಿ ನಿಮ್ದು? ನಮ್ಮದು ಭದ್ರಾವತಿ. ಭದ್ರಾವತಿ. ಓಕೆ, ಎಷ್ಟು ವರ್ಷ ಆಯ್ತು ಜರ್ನಿ ಇದು? 8 years ಆಯಿತು ಮ್ಯಾಮ್. 8 ಎಸ್ years. ಎಸ್ ಎಸ್ ಎಸ್. ಓಕೆ ಸರ್, ನಿಮ್ದು ಆಕ್ಚುಲಿ ಯಾವ ಊರು? ಮಳವಳ್ಳಿ ಪಕ್ಕ ಚದ್ದಳ್ಳಿ. ಓಕೆ ಸರ್, ಎಷ್ಟು ವರ್ಷದ ಜರ್ನಿ ನಿಮ್ದು? 17 years. 17 years. ಓಕೆ, ಯಾಕೆ ನಿಮಗೆ ಚಿತ್ರದ ಮೇಲೆ ಇಷ್ಟು ಹುಚ್ಚು, ಸಿನಿಮಾ ಮೇಲೆ ಇಷ್ಟು ಹುಚ್ಚು? ನಾನು ಮಾಡಬೇಕು ಅಂತ, ಅದರಲ್ಲೂ ಕೂಡ ಮೊದಲ ಸಿನಿಮಾ ಆಯಿತು. ಹೇಗೆ ಅನ್ನಿಸ್ತಾ ಇದೆ? ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಸಿನಿಮಾ ರಿಲೀಸ್ ಡೇಟ್ಗೆ. ಏನು ಅನ್ನಿಸ್ತಾ ಇದೆ? ಯಾಕೆ ಸಿನಿಮಾ ಅಂತ ಹೇಳಿದ್ರೆ ಅಗೈನ್ ಅದೇ ಏನಾಗುತ್ತೆ, ಕೆಲವೊಬ್ಬೊಬ್ಬರಿಗೆ ಎಜುಕೇಶನ್ ಮುಗಿದ ತಕ್ಷಣ ಒಂದೊಂದು ಪ್ರೊಫೆಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನನಗೆ ಸಿನಿಮಾ ಅನ್ನೋದನ್ನ ನಾನು ಪ್ರೊಫೆಷನ್ ಆಗಿ ತಗೊಂಡೆ. ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡು. ಅದ್ರಲ್ಲಿ ಜರ್ನಿ ಮಾಡ್ತಾ ಗೊತ್ತಾಯ್ತು ನನಗೆ, ಎಸ್ ಇದನ್ನ ನಾವು ಪ್ರೊಫೆಷನ್ ಆಗಿ ತಗೊಬೋದು, ಒಂದು ಫೈನ್ ಡೇ ನಮಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಹೋಗೋಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಂಥದ್ದು. ಆ್ಯಂಡ್ ಅಗೈನ್ ನಮ್ಮ ತಂದೆಯ ಬಳುವಳಿ ಇದು. ನಮ್ಮ ತಂದೆ ಕೂಡ ವೆರಿ ಬಿಗಿನಿಂಗಲ್ಲಿ ಕಲಾಕ್ಷೇತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಗೈನ್ ಅವರು ಒಂದು 2-3 ಸೀರಿಯಲಲ್ಲಿ ಕೂಡ ಇನಿಷಿಯಲ್ ಡೇಸಲ್ಲಿ ದೂರದರ್ಶನಲ್ಲಿ ಆ್ಯಕ್ಟ್ ಮಾಡಿದ್ದು ಉಂಟು. ಆಮೇಲೆ ವಿಶ್ವಜೇತ ಸರ್ ಆಗಿರ್ಬೋದು, ಆಮೇಲೆ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಇವ್ರ ಜೊತೆಲೆಲ್ಲ ಒಂದು ಒಡನಾಟ ಇತ್ತು ನಮ್ಮ ತಂದೆಯವರಿಗೆ. ಸೊ ಆಮೇಲೆ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರಿಂದ ಅದನ್ನು ಡ್ರಾಪ್ಔಟ್ ಮಾಡಿದ್ರು. ಬಿಟ್ಟರೆ ನನಗೆ ಅದು ಡೆಸ್ಟಿನಿ ನನ್ನಿಂದ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿ ನಂದು ಜರ್ನಿ ಆಗಿದ್ದು. ಸಿನಿಮಾ ಹೌದು ಮೇಡಮ್, ಸಿನಿಮಾನ ಒಂದು ಪ್ರೊಫೆಷನ್ ಆಗಿ ತಗೊಬೋದು ಅಂತೇಳಿ ತಗೊಂಡಿದ್ದು. ಯಾರು ನಿಮಗೆ ಪ್ರೇರಣೆ ಇದಕ್ಕೆ ಮೇನ್? ಶಿವಣ್ಣ ಅವ್ರದ್ದು ಸಂಯುಕ್ತ ಸಿನಿಮಾ ನೋಡ್ತಾ ಇದೆ ಸ್ಕೂಲ್ ಡೇಸಲ್ಲಿ. ಸೊ ಆ ಟೈಮಲ್ಲಿ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಅನ್ನಿಸ್ತಾಯಿತ್ತು ಇನಿಷಿಯಲ್ ಡೇಸಲ್ಲಿ. ಆಮೇಲೆ ಬರ್ತಾ ಅಪ್ಪು ಸರ್, ಆಮೇಲೆ ಅಗೇನ್ ಇಂಡಸ್ಟ್ರಿ ಒಳಗೆ ಬಂದು ಕೆಲಸ ಮಾಡ್ತಾ ದರ್ಶನ್ ಸರ್. ತುಂಬಾನೇ ಚಾಲೆಂಜಸ್ ಆಗಿರುತ್ತೆ ಅಲ್ವಾ? ಈ ಹಿಂದೆಯೂ ಕೂಡ ನೀವು ಸಿಕ್ಕಾಪಟ್ಟೆ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ಮಾಡಿದ್ದೀರಾ. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ. ಒಂದು ಸಿನಿಮಾನ ಒಂದು ಥಿಯೇಟರ್ಗೆ ತಗೊಂಡು ಬರಬೇಕು ಅಂದರೆ ಇವಾಗ ಎಷ್ಟೆಲ್ಲ ಸವಾಲುಗಳಿದ್ದಾವೆ, ಎಷ್ಟೆಲ್ಲ ಕಷ್ಟದ ದಿನಗಳು ಕೂಡ ಇದ್ದೇ ಇರುತ್ತೆ. ನಿಮಗೆ ಬೆಸ್ಟ್ ಮೂಮೆಂಟು, ಬ್ಯಾಡ್ ಮೂಮೆಂಟ್ ಅಂದರೆ ಯಾವುದು? ಇಲ್ಲಿವರೆಗೂ ಆಗಿರೋದೆಲ್ಲ ಬೆಸ್ಟ್ ಮೂಮೆಂಟ್ ಇದೆ. ಬ್ಯಾಡ್ ಮೂಮೆಂಟ್ ಅಂತ ಯಾವುದೂ ತಗೊಂಡಿಲ್ಲ. ಯಾಕೆಂತಂದ್ರೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆಲಸ ಇದು, ನಾನೇ ಸೆಲೆಕ್ಟ್ ಮಾಡಿರೋದು, ಕೇಳಿ ಪಡೆದಿರುವಂತಹ ಹೊರ ಇದು. ಸೊ ಹಾಗಾಗಿ ಇದನ್ನ ಖುಷಿಯಿಂದ ಮಾಡ್ತಾ ಇದೀವಿ. ಸವಾಲ್ಗಳಿದೆ, ಎಲ್ಲಾ ಕೆಲಸಗಳಲ್ಲೂ ಸವಾಲ್ ಇದ್ದೇ ಇರುತ್ತೆ. ಈಗ ಒಂದು ಕೂಲಿ ಮಾಡ್ಬೇಕು ಅಂತಂದ್ರು, ಒಂದು ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು, ಇಲ್ಲ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂದ್ರೆ ಸವಾಲ್ಗಳು ಇದ್ದಿದ್ದೆ ಅಲ್ಲ. ಸೊ ಹಾಗಾಗಿ ಸಿನಿಮಾದಲ್ಲಿ ನಮ್ಗೆ ಆ ಸವಾಲ್ಗಳು, ಅದು ಸವಾಲ್ಗಳಂತ ತಗೊಂಡ್ರೆ ಸವಾಲ್ಗಳಾಗುತ್ತೆ, ಇಲ್ಲ ಅದೊಂದು ಸ್ಟೆಪ್ಸ್ ಅಂತ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಒಂದೊಂದೇ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡ್ಬಂದು ಫೈನಲಿ ದೊಡ್ಡ ಮನುಷ್ಯ ಮುಖಾಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾ ಇದೆ. ಹೌದು. ಓಕೆ ಸರ್, ಈ ದೊಡ್ಡ ಮನುಷ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ. ಟೀಸರ್ ಕೂಡ, ಸಾಂಗ್ ಕೂಡ, ರೆಡ್ ಡ್ರೆಸ್ ಹಾಕೊಂಡು ಇನ್ನೊಬ್ರು ಹೀರೋಯಿನ್ ರೇಷ್ಮಾ ಅಂತ ಹೇಳಿ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಾಂಗ್ ಯಾವ ಥರ, ಹೇಗೆ ನೀವು ಮಾಡಿರೋದು, ಅದ್ರ ಬಗ್ಗೆ ಹೇಳಿ. ಅಂದರೆ ಆ ಸಾಂಗು ಸಿಚುವೇಶನಲ್ ಸಾಂಗ್, ಅಂದರೆ ಒಂದು ಡ್ಯುಯೆಟ್ ಸಾಂಗು, ಹೀರೋ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಅದು ಆ ಸಾಂಗ್ ಬರುತ್ತೆ. ಸೊ ಆ ಒಂದು ಮೂಮೆಂಟಲ್ಲಿ ಸ್ಕ್ರೀನ್ ಪ್ಲೇ ಏನು ಡಿಮ್ಯಾಂಡ್ ಮಾಡಿತ್ತು ಅದ್ರ ಪ್ರಕಾರ ನಾವು ಒಂದೊಂದು ಸಿಚುವೇಶನ್ಸ್ಗೂ ಯಾವ್ಯಾವ ಸಾಂಗ್ ಬೇಕು. ಈಗ ಓಪನಿಂಗ್ ಇಂಟ್ರೊಡಕ್ಷನ್ ಸಾಂಗ್ ಒಂದು ಮಾಡಿದ್ದೀವಿ, ಆಟೋ ಡ್ರೈವರ್ ಒಬ್ಬ ಇಂಟ್ರೊಡಕ್ಷನ್ ಸಾಂಗ್, ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಂತ. ಆಮೇಲೆ ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆದಾಗ ಆವಾಗ ಒಂದು ಸಾಂಗ್ ಬರುತ್ತೆ. ಸೊ ಅದಾದ್ಮೇಲೆ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಈ ಸಾಂಗ್ ಬರುತ್ತೆ. ಇದನ್ನ ನಾವು ತುಂಬಾ ಕಡೆ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಮನಾಲಿಲಿ ಮಾಡಬೇಕು, ಇಲ್ಲ ಬೆಂಗಳೂರಲ್ಲೇ ನೈಟ್ ಶೂಟ್ ಮಾಡೋಣ, ಇಲ್ಲ ಯಾವ್ದಾರ ಸ್ಟ್ರೀಟಲ್ಲಿ ಮಾಡೋಣ, ಸ್ವಲ್ಪ ಮೌಂಟೇಜಸ್ ಥರ ಮಾಡೋಣ ಇದನ್ನೆಲ್ಲ ಅಂತ. ಬಟ್ ಆಲ್ರೆಡಿ ಒಂದು ಸಾಂಗ್ ಮೌಂಟೇಜಸ್ ಇದ್ದಿದ್ರಿಂದ ಇಲ್ಲ ಈ ಸಾಂಗ್ನ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಕಚ್ಬುಜ್ ಅನ್ನೋದೊಂದು ನಮ್ಮ ಮಾಸ್ಟರ್ ಕಂಬಿರಾಜು ಅಂತ ಅವರು ಅದನ್ನ ಸೆಲೆಕ್ಟ್ ಮಾಡಿದ್ರು. ಇಲ್ಲ ಸರ್ ಈ ಲೊಕೇಶನ್ಸ್ಗೆ ಹೋಗೋಣ, ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಏನೊಂದು ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ದು 5ನೇ ಸಿನಿಮಾ ಅದು. ಈಗ ಶಿವಣ್ಣ ಅವ್ರದ್ದು ಬಜರಂಗಿ ಶೂಟ್ ಆಗಿದೆ, ರಾಬರ್ಟ್ ಶೂಟ್ ಆಗಿದೆ, ಕಾಟೇರ ಶೂಟ್ ಆಗಿದೆ ದರ್ಶನ್ ಸರ್ದು. ಅಂಡ್ ಅಗೇನ್ ಇನ್ನೊಬ್ರು ಯಾರೋ ಹೊಸೊಬ್ರು ನಮ್ಮ ತರನೇ ಹೋಗಿ ಪ್ರಯತ್ನ ಪಟ್ಟಿದ್ದಾರೆ. 5ನೇ ಸಿನಿಮಾ ನಾವು ಶೂಟ್ ಮಾಡಿರೋದಲ್ಲಿ ಅದೊಂದು ಖುಷಿ ಇದೆ ನಮಗೆ. ಸೂಪರ್.